होस्कोटे जनरल सिटी म्यूनसिपल में शहर की तरक्की पर वार्ड काउंसलर्स का अजलास मुनक़िद रहा। सदाए हिंद उर्दू में हूँ इम्तियाजुल्लाह खान काशफी। होस्कोटे जनरल सिटी म्यूनसिपल में शहर की तरक्की को लेकर काउंसलर्स का अजलास मुनक़िद रहा। ये इस माह का दूसरा अजलास है। वार्ड काउंसलर्स ने अपने अपने वार्डों को सहूलियात फराहम करने म्यूनसिपल कमिश्नर और म्यूनसिपल सदर डी.के. नागराज से काफ़ी देर गए मुज़ाकरा किया। शहर के मटन मार्केट हाईटेक मार्केट बनाने की अपील पेश की वार्ड काउंसलर गुलजार अहमद ने। इस मौके पर शहर की तरक्की, पाकी सफाई, रास्तों की मरम्मत, वार्डों में पानी की सहूलियात फराहमी, दीगर ज़रूरी कामकाज पर जोर देने आपस में तमाम काउंसलर्स ने तबादला ख्याल किया। काउंसलर अरुण कुमार ने कहा कि हम सबको तमाम ज़ात-पात से बालातर होकर शहर की तरक्की करना ज़रूरी है। म्यूनसिपल सदर डी.के. नागराज ने कहा कि 1 करोड़ 5 लाख रुपए उसूलाती बाकी हैं। वज़ीर आला बसुराज बोमई होस्कोटे दौरे पर आए थे। बारिश की वजह से बेघर लोगों को मकानात तामीर कराने का वादा किया था। उठाया गया सवाल पर म्यूनसिपल सदर जवाब देते हुए कहा कि इस मामले के मुताल्लिक़ हाई कमान के जारी अहकामात पर तबादला ख्याल किया जाएगा। ಎಲ್ಲ ನಗರಸಭೆ ಸದಸ್ಯರುಗಳು ನಾವು ಒಟ್ಟಾಗಿ ಇವತ್ತು ಹೊಸಕೋಟೆ ನಗರಸಭೆಯಲ್ಲಿ ಇರ್ತಕ್ಕಂಥ ನಗರಸಭೆ ಸದಸ್ಯರುಗಳು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಕಸ ವಿಲೇವಾರಿ ಮಾಡುವಂಥ ಘಟಕ ಇರ್ಬೋದು, ಹಾಗೂ ಈ ಶವಗಾರರು ಶವ ಸಾಗಿಸೋದಕ್ಕೆ ವಾಹನ ತರುವಂಥದ್ದು ಇರ್ಬೋದು, ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತು ಈಗಾಗಲೇ ತೇರು ಬೀದಿ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನು 2 ತಿಂಗಳೈತೆ ರಥೋತ್ಸವ, ವೆಂಕಟೇಶ್ವರ ಸ್ವಾಮಿ ರಥೋತ್ಸವ ಬಂತು. ಆ ಕಾರಣದಿಂದ ಇವತ್ತು ತೇರು ಬೀದಿನ ಒಳ್ಳೆ ರಾಜಬೀದಿಯಾಗಿ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಅಧ್ಯಕ್ಷರು ಡಿ.ಕೆ. ನಾಗರಾಜ್ ಅವರು ಹಾಗೂ ಸಾಯಿ ಸಮಿತಿ ಈಗ ತಾನೇ ಆದಂಥ ನಮ್ಮ ರೋಷನ್ ಅವರು ಎಲ್ಲ ನಗರಸಭೆ ಸದಸ್ಯರುಗಳು ಈ ನಮ್ಮ MTB ನಾಗರಾಜಣ್ಣವರ ಒಂದು ಆದೇಶದ ಮೇರೆಗೆ ಬೇಗ ರಥೋತ್ಸವ ಬರೋದ್ರಿಂದ ತೇರು ಬೀದಿನ ಒಳ್ಳೆ ಅಭಿವೃದ್ಧಿ ಪಡಿಸಬೇಕು, ತೇರು ಬರೋವಂಥ ರಸ್ತೆನ ತಾರಾಕಿ ಸುಸರ್ಜಿತವಾದ ಒಂದು ರಸ್ತೆ ಮಾಡಿಕೊಡ್ಬೇಕು ಅಂತೇಳಿ ಅವರು ಆದೇಶ ಕೊಟ್ಟಿದ್ರು. ಅದರಂತೆ ಇವತ್ತು ಚರ್ಚೆ ಆಗಿ ಅದರ ಬಗ್ಗೆ ಹಾಗೂ ಇನ್ನೂ ಹಲವಾರು ನೀರಿನ ಸಮಸ್ಯೆ ಇರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು, ಎಲ್ಲದಕ್ಕೂ ಒತ್ತು ಕೊಟ್ಟು ಇವತ್ತಿನ ದಿನ ಒಳ್ಳೆ ಚರ್ಚೆ ಆಗಿ ನಗರ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲ ನಮ್ಮ ನಾಗರಾಜಣ್ಣವ್ರಿಗೆ ಸಾಥ್ ಕೊಡ್ತಾ ಇದ್ದೀವಿ. ಹಾಗೆ ಈಗ ತಾನೇ ರೋಷನ್ ಅವರು ನಮ್ಮ MTB ನಾಗರಾಜಣ್ಣವರ ಆದೇಶದ ಮೇರೆಗೆ ಇವತ್ತು ನಮ್ಮ ರೋಷನ್ ಅವ್ರನ್ನ ಸಾಯಿ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವ್ರಿಗೂ ಸಹ ಹಾಗೂ ನಗರದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ನಾವು ಇವತ್ತು ಮುಂದೆ ಬರ್ತಕ್ಕಂಥ ರಥೋತ್ಸವಕ್ಕೆ, ಕರಗ ಉತ್ಸವಕ್ಕೆ ನಾವು ಒಳ್ಳೆ ಒತ್ತು ಕೊಟ್ಟು ಒಳ್ಳೆ ಸುಸರ್ಜಿತವಾಗಿ ಒಳ್ಳೆ ನೀಟಾಗಿ ಹಬ್ಬ ಆಚರಣೆ ಮಾಡೋದಕ್ಕೆ ಎಲ್ಲ ನಮ್ಮ ವೈಮನಸ್ಸುಗಳನ್ನ ಬಿಟ್ಟು ಎಲ್ಲ ಒಂದು ಒಗ್ಗಟ್ಟಾಗಿ ನಮ್ಮ ಒಂದು ಏನು ರಥೋತ್ಸವ ಮಾಡೋದಕ್ಕೆ ಎಲ್ಲ ಜಾತಿ ಭೇದ ಮರೆತು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಈಗಾಗಲೇ ಏನಕ್ಕೆ ನಮ್ಮ ರೋಷನ್ ಅವ್ರಿಗೆ ಸಾಯಿ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ರು ಅಂದರೆ ನಮ್ಮ ಮುಸಲ್ಮಾನ್ ಬಾಂಧವ್ರನ್ನ ನಮ್ಮ MTB ನಾಗರಾಜಣ್ಣವ್ರು ಯಾವತ್ತೂ ಸಹ ಬಿಟ್ಕೊಟ್ಟಿಲ್ಲ. ಇವತ್ತು ಸಹ ಸುಮಾರು ಬೇರೆ ಜನಾಂಗದವರೆಲ್ಲ ಕೇಳೋದು ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರು ನನ್ನ ಮಾಡಬೇಕು ಅಂತ. ಆದರೂ ಇವತ್ತು ಮುಸಲ್ಮಾನ್ ಬಾಂಧವ್ರನ್ನ ಗುರುತಿಸಿ MTB ನಾಗರಾಜಣ್ಣವರು ಇವತ್ತು ಅವ್ರನ್ನ ಸಾಯಿ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಎಲ್ಲ ಪ್ರತಿಯೊಂದು ಜಾತಿ ವರ್ಗದವ್ರಿಗೂ ಒಂದೊಂದು ಅಧಿಕಾರ ಕೊಟ್ಟು ಸಾಮೂಹಿಕವಾಗಿ ಎಲ್ಲ ಜಾತಿ ವರ್ಗದವ್ರನ್ನ ಕೈಯಲ್ಲಿ ಇಟ್ಕೊಂಡು ಬೆಳೆಸ್ತಕ್ಕಂಥ ಮನೋಭಾವ MTB ನಾಗರಾಜಣ್ಣವರಲ್ಲಿ ಇರೋದ್ರಿಂದ ನಾವು ಇವತ್ತು MTB ನಾಗರಾಜಣ್ಣವ್ರಿಗೆ ಎಲ್ಲರ ನಾಗರಿಕ ಬಂಧುಗಳ ಪರವಾಗಿ ಎಲ್ಲ ಜಾತಿ ವರ್ಗದವ್ರ ಪರವಾಗಿ ನಾವು ಅಭಿನಂದನೆಗಳನ್ನು ಮತ್ತು ಟ್ಯಾಕ್ಸು 3-5% ಮಾಡಬೇಕು ಅಂತ ಸರ್ಕಾರದ ಗೈಡ್ಲೈನ್ ಬಂದಿದೆ. ಅದು ಒಂದು ಮಾಡೋದು. ಆಮೇಲೆ ಕಸ ಹಾಕೋದು ಸರ್ವೆ ನಂಬರ್ 1ರಲ್ಲಿ ನಮಗೆ ಜಾಗ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಆಯಿತು. ಮತ್ತು ನಗರಸಭೆ ಒಳಗೆ ಅಂಗಡಿ ಒಳಗೆಗಳನ್ನ ಯಾವ ಕೆಲವೊಂದು ಟ್ಯಾಕ್ಸ್ ಕಟ್ಟಿರೋದು ಏನೋ ಬಾಡಿಗೆ ಒಂದು 5 ತಿಂಗಳು 6 ತಿಂಗಳಿಂದ 1,05,00,000 ಏನೋ ಹಂಗೆ ಪೆಂಡಿಂಗ್ ಇದೆ. ಅದನ್ನೆಲ್ಲನೂ ರಿಕವರಿ ಮಾಡಿ ನಾವು ಸಭೆ ತೀರ್ಮಾನ ಮಾಡೋದು. ಸರ್, ಈಗ ಮಳೆ ಸಮಸ್ಯೆ ಆಗಿ CM ಬಂದೋದ್ರಲ್ಲ, ನಿವೇಶನ ಮಾತಾಡಿದ್ರು, ಅದನ್ನು ಯಾವ ಮಟ್ಟಕ್ಕೆ ತಂದಿದೆ ಸರ್? ಏನಾಯ್ತು? ಅಲ್ಲ, ಈಗ ಅದ್ರ ಬಗ್ಗೆ ಮಾತಾಡೋದ್ರೆ ನಾವು ಇದರಲ್ಲಿ ತಾಲೂಕು ಆಫೀಸ್ ಕಳಿಸಿದ್ವಿ. ಅಲ್ಲಿಂದ ನಮ್ಗೆ ಮಾಹಿತಿ ಬರಬೇಕು, ಏನು ಜಾಗ ಗುರುತಿಸಿ ಕೊಡೋದು.
ಅದಾದ್ಮೇಲೆ ನಾವು ಅದು ಮುಂದಿನ ಸ್ಟೆಪ್ಪು ತಗೋತೀವಿ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ.